ನಮಸ್ಕಾರ ಸ್ನೇಹಿತರೆ, ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಜೊತೆಗೆ ಶ್ರೀ ಕೊಕ್ಕನೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆಗೆ ಹೋಗುತ್ತಿದ್ದೇವೆ. ಮೊದಲನೇ ಬಾರಿ ಮದುವೆ ಆದಮೇಲೆ ಹೋಗ್ತಿರೋದು ಸ್ನೇಹಿತರೆ. ಏಕೆಂದರೆ ನನ್ನ ಹೆಂಡತಿ ಊರಿನ ಸಂಪ್ರದಾಯದ ಪ್ರಕಾರ ಮದುವೆ ಆದಮೇಲೆ 5 ಕಳಸ ಅಂದರೆ 5 ಜಾತ್ರೆಗಳನ್ನು ನೋಡುವ ಪದ್ಧತಿ ಇದೆ. ಆ ಕಾರಣದಿಂದ ಮೊದಲನೇ ಜಾತ್ರೆ ಇದು ಸ್ನೇಹಿತರೆ. ಆ ಕಾರಣದಿಂದ ನಾವು ಮತ್ತು ನನ್ನ ಹೆಂಡತಿ ಜೊತೆಗೆ ಅತ್ತಿಗೆ ಮತ್ತು ಅಣ್ಣನೂ ಸಹ ಬಂದಿದ್ದರು. 4 ಜನ ಶ್ರೀ ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದೆವು. ವಾಯುಪುತ್ರ ಎಂದೇ ಕರೆಯುವ ರಾಮನ ಪರಮ ಭಕ್ತನಾದ ಶ್ರೀ ಆಂಜನೇಯಕ್ಕೆ ಲಕ್ಷಾಂತರ ಜನರ ಭಕ್ತಾದಿಗಳನ್ನು ಹೊಂದಿದೆ ಸ್ನೇಹಿತರೆ. ಆ ಕಾರಣದಿಂದ ಸುತ್ತಮುತ್ತದ ಸಾವಿರಾರು ಹಳ್ಳಿಗಳಿಂದ ಸಾವಿರಾರು ಜನರು ತಂಡೋಪತಂಡವಾಗಿ ಈ ದೇವರ ದರ್ಶನ ಪಡೆಯಲು ಬರುತ್ತಾರೆ. ಜೊತೆಗೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಎಲ್ಲ ಥರದ ಹಣ್ಣುಗಳಿಂದ ದೇವಸ್ಥಾನವನ್ನು ಅಲಂಕಾರ ಮಾಡುತ್ತಾರೆ. ಅದರ ಜೊತೆಗೆ ದುಡ್ಡಿನ ಪಲ್ಲಕ್ಕಿ ಉತ್ಸವವೂ ಸಹ ನಡೆಯುತ್ತದೆ. ಜೊತೆಗೆ ಸುತ್ತಮುತ್ತದ 10 ದೇವಸ್ಥಾನದ ದೇವರುಗಳನ್ನು ತಂದು ಇಲ್ಲಿ ದೇವರಿಗೆ ಪೂಜೆಯನ್ನು ಸಹ ಮಾಡುತ್ತಾರೆ. ಮತ್ತು ಬರುವ ಲಕ್ಷಾಂತರ ಭಕ್ತಾದಿಗಳು ಸಹ ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ಇರುತ್ತದೆ. ಜೊತೆಗೆ ಈ ದೇವಸ್ಥಾನದ ರಥದ ವಿಶೇಷತೆ ಏನೆಂದರೆ ನಮ್ಮ ದೇಶದ ತ್ರಿವರ್ಣ ಧ್ವಜವಾದ ಕೇಸರಿ ಬಿಳಿ ಹಸಿರು ಆ ರೀತಿಯಲ್ಲಿ ಈ ಧ್ವಜವನ್ನು ಸಹ ಈ ದೇವಸ್ಥಾನದ ರಥವನ್ನು ಅಲಂಕಾರ ಮಾಡುತ್ತಾರೆ ಸ್ನೇಹಿತರೆ. ಆಮೇಲೆ ನಾನು ಮತ್ತು ನನ್ನ ಹೆಂಡತಿ ಸುಮ್ಮನೆ ಶಾಪಿಂಗ್ ಅಂತ ಮಾಡಿ ನನ್ನ ಹೆಂಡತಿಗೆ ಮೊದಲನೇ ಗಿಫ್ಟು ಅಲ್ಲ 2ನೇ ಗಿಫ್ಟಾಗಿ ನಾನು ಒಂದು ಚಿಕ್ಕ ಸರವನ್ನು ಕೊಡಿಸಿದ್ದೀನಿ ಸ್ನೇಹಿತರೆ.